ಮತ್ತೆ ಈಗ ಬಂದ್ರ ಅಂಕಲ ಚೆನ್ನಾಗಿದೆಯಾ ಗಾಯತ್ರಿ? ಚೆನ್ನಾಗಿದ್ದೀನಿ ಕಣತೆ. ಇನ್ನೇನವ ಇನ್ನೇನು ಏನು ಊರಿಗೆ ಬರೋದನ್ನೇ ಬಿಟ್ಬಿಟ್ಟಲ್ಲ? ಅಯ್ಯೋ ಇಲ್ವ ಅಲ್ದ ಮನೇಲಿ ಕೆಲಸ ಜಾಸ್ತಿ, ಆಳು ಕಾಳು ಗಡಿಗೆ ಎಲ್ಲ ಮಾಡ್ಕೊಡ್ಬೇಕಲ್ಲ, ಅದಕ್ಕೆ ಬರ್ನಿಲ್ಲ ಕಣತೆ. ಸರಿ ಆಯಿತು. ಇನ್ನೇನವ ಇನ್ನೇನು ಕತೆ ನಿಂದು? ಅಲ್ಲ ಹರಿಸುನ್ಗೆ ಮದುವೆಗಿದ್ವೆ ಮಾಡಿಯೋ ಮಾಡೋಕ್ಕಿಲ್ವೋ? ಯಾರ್ಯಾರಿಗೂ ಹೇಳಿ ಕಳ್ಸಿವ್ಯತೆ ಭಾನುವಾರ ಓಟು ಬರಬೇಕು, ಹುಣ್ಸುಡ್ತಾವದು ಯಾವುದೋ ಊರದೇ ಬನ್ನಿ ತೋರಿಸ್ಕೊಟ್ಟೆವು ಅಂತ ಹೆಂಗಂತದೆ. ಓಟ್ ಬರಬೇಕು ನೋಡದ ಹೆಂಗದದು ಅಂತ ಮಾಡ್ಕೊ. ಅಲ್ಲೇ ತಗೆ ಇದಕ್ಕೆ ಗಾಡಿಯೇ ಪ್ರೀತಿನೇ ಮಾಡ್ಕವ ಅದಕ್ಕೆ. ಅಯ್ಯೋ ಅತ್ತೆ ನೀವೇನಾರು ಅನ್ಕೊಳ್ಳಿ, ನನಗಂತೂ ಅಲ್ಲಿ ಇಷ್ಟ ಇಲ್ಲ ಕಣತೆ, ನನಗಂತೂ ಅಲ್ಲಿ ಇಷ್ಟ ಇಲ್ಲ, ಅದಕ್ಕೆ ನಾನು ಅಲ್ಲಿ ಮಾಡೋದು ಬೇಡ ಅನ್ಕೊಂಡಿವ್ನಿ. ಎಲ್ಲರೂ ಮಾಡೋ ಹರಿಸುನ್ಗೆ ಮಗ ಮಾತ್ರವ ಆಕಾಶನ್ಗೆ ಹೆಂಗಾರು ಮಾಡಿ ನೀನು ಇವಳನ್ನೇ ನಿಕ್ಕಿತನ್ನೇ ಮದುವೆ ಮಾಡಿಕೊಟ್ಬಿಡು. ನನಗೂ ಅದೇ ಇಷ್ಟ ಕಣತೆ. ಅವಳೇನೋ ಮುದ್ಲಕ್ಷ್ಮಿ ಮಗಳು ಮಾಡ್ಕೋಬೇಕು ಅಂತಿದ್ದಾಳಂತಲ್ಲ ಸೌಭಾಗ್ಯ, ಅವಳಿಗೆ ತಲೆ ಕೆಟ್ಟೋಗೋದು ನನ್ನ ಮಗಳಿಗೆ, ಅದಕ್ಕೆ ಆಡ್ತಾವಳೆ ಕಣವ. ಎಷ್ಟು ಅಂತ ಉಗ್ಗೇನ ಅಂತಾನೆಯೇ ಉಗ್ದಿ 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 ನನಗೂ ಸಾಕಾಯ್ತು. ಅಷ್ಟು ಬಗೆಯಿಂದ ಹೇಳಿವ್ನಿ ಬೇಡ ಕಣ್ಣೆ ಮಗ ಬೇಡ, ಆ ಪೆದ್ ಮುಡೆ ತಂದು ಕಟ್ಬಿಟ್ಟು ನನ್ನ ಮಗನ ವನವಾಸ ತರಿಸ್ಬೇಡ ನೀನು ಅಂತ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳಕ್ಕಿವಲ್ಲ ಮಗ. ಏನಂತ ಹೇಳೋಣ ಗಾಯತ್ರಿ ನಾನು ಇವಳಿಗೆ, ಎಷ್ಟು ಅಂತ ಹೇಳೋಣ ಹೇಳು ನೀನೇ. ಅಯ್ಯಪ್ಪ ದೇವರೇ ಭಗವಂತ. ಅಲ್ಲಕನತೆ ಗೊತ್ತಾಕಿಲ್ವ ಇವಳಿಗೆ? ಇವಳು ಅಷ್ಟು ಚೆನ್ನಾಗಿ ಓದಿಸಿ ಅದನ್ನ ಮೈಸೂರು ಗಂಟ್ಲು ಕಳಿಸಿ ಹಾಸ್ಟ್ಲಿಗೆ ಸೇರಿಸಿ ಅಷ್ಟು ಚೆನ್ನಾಗಿ ಓದಿಸ್ತಾ ಕುಂತವ್ರೆ. ಆ ಪೆದ್ದಿ ಕಟ್ಟಕ್ಕ ಇವತ್ತಿನ ಕಾಲದಲ್ಲಿ ನಿಮಗೆ ಗೊತ್ತು ಮಕ್ಳು ಹೆಂಗೆ ಅಂತ. ಏನಾರೇ ನಮ್ಮ ನಮ್ಮ ಅಮ್ಮ ನಾನು ಹೇಳ್ದಂಗೆ ಕೇಳೋಕ್ಕಿಲ್ಲ, ನನ್ನ ಬಲವಂತ ಮಾಡ್ತಾರೆ ಅಂದ್ಬಿಟ್ಟು ಇದೆಲ್ಲ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟು ಏನಾರು ಆಗ್ಬಿಟ್ರೆ ಆಮೇಲೆ ಏನು ಮಾಡೋದು? ಅದನ್ನ ಯೋಚನೆ ಮಾಡೋಣ. ಅವಳಿಗೆ ಏನಪ್ಪ ಅಂದ್ರೆ ರಕ್ತ ಕೊಟ್ಟರೆ ಮಾತ್ರ ಉಳಿಸ್ಕೋಬೇಕು, ಅವಳು ದೊಡ್ಡ ಮನುಷ್ಯ ಇರಬೇಕು. ಅಷ್ಟು ಬಿಟ್ರೆ ವೈದ್ಯನ ಭವಿಷ್ಯದ ಬಗ್ಗೆ ಒಂಚೂರು ಯೋಚನೆ ಮಾಡ್ತಾಯಿಲ್ಲ. ಏನು ಗೊತ್ತಾದದಕ್ಕೆ ಒಂಚೂರು ಗೊತ್ತಾಗಿಲ್ಲ. ಪೆದ್ದು ಮುಡೋದು ಬಂದವಳೆ ಇಲ್ಲಿಗೆ ಬಂದವಳೆ ಕಣವ, ಮಗು ಪ್ಲ್ಯಾನ್ ಮಾಡಿ ಕಳಿಸಿದಾಳೆ ಅನ್ನೋ ಪೆದ್ದಿ. ಇವಳು ಹೋಗಿದ್ಲಂತೆ ಬುಂಡಮ್ಮ ಹೋಗಿ ಕರ್ಕೊಬಂದ್ಬಿಟ್ಟಿರೋದು. ಈ ಒಯ್ದ ಯಾವಾಗ ಹಾಸ್ಟ್ಲಿಂದ ಮನೆಗೆ ಬರ್ತದೆ ಅಂತ ಗೊತ್ತಾದ ತಕ್ಷಣ ಹೋಗ್ಬಿಡೋದು, ಅವೇನು ಕರ್ಕೊಬಂದ್ಬಿಡೋದಿಲ್ಲಿ. ಈ ಕೆಲಸ ಮಾಡ್ತಾ ಕುಂತವಳೆ ನನ್ನ ಮಗಳಿಗೆ ತಲೆ ಕೆಡಿಸ್ತಿರೋದು ಅಮ್ಮನೇ, ಇನ್ನು ಯಾರು ತಲೆಗೆಡಿಸ್ತಿರೋದು ಅವಳೇ. ಮಾಡಿಸ್ಕೊ ಸೌಭಾಗ್ಯ ಮಾಡಿಸ್ಕೊ ನಿನ್ನ ಸೊಸೆ ಅಂತ ಆಗಲಿಂದ ಅಂದ್ಬಿಟ್ಟಿನಿ. ಹಂಗೆ ಹಿಂಗೆ ಅಂದ್ಕೊಂಡು ಇನ್ಯಾರು ಮಾಡ್ಕೊಳಕ್ಕೆ ಅಂತ ಗೊತ್ತಲ್ಲ, ಹೆಂಗಾರು ಮಾಡಿ ಇವನ್ ತಲೆ ಕಟ್ಬಿಡ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾವಳೆ ಅಮ್ಮ. ಇವಳು ರತ್ತೆ ಮಾತು ಕಟ್ಕೊಂಡು ಕುಣಿತಾ ಕುಂತವಳೆ. ಹೆಂಗೆ ಮಾಡ್ಬೇಕು ಹೇಳು ಗಾಯತ್ರಿ, ಹೆಂಗೆ ಮಾಡ್ಬೇಕೀಗ? ನನಗಂತೂ ಬಿಲ್ಕುಲ್ ಇಷ್ಟ ಇಲ್ಲ. ಅಲ್ಲಕನತ್ತೆ ನಾನು ಹೇಳೋದೊಂದು ಅಪ್ಪ ಹಾಕಿದ ಅಲ್ಲದ ಮರ ಅಂದ್ಕೊಂಡು ಹೆಣಕ್ಕಳಕ್ಕಾಯ್ತದ? ಇವಳಿಗೆ ಗೊತ್ತಾಯ್ಕಿಲ್ವ? ಇವಳಿಗೆ ಇಷ್ಟ ಇಲ್ಲ ಅಂತ ಅನ್ಬೇಕು, ಇಷ್ಟ ಇಲ್ಲ ಅಂದಮೇಲೆ ಇಷ್ಟ ಇಲ್ಲ ನನಗೆ ಅಂತ ಹೇಳ್ಬೇಕು ಅನ್ನತ್ತೆ ಇವಳು. ಅದು ಬಿಟ್ಬಿಟ್ಟು ಹಿಂಗೆ ಆಡರ್ತಾ ಅದದ. ಅಯ್ಯೋ ಏನಾರು ಮಾಡ್ಕೊಳ್ಳಿಕ್ಕನತ್ತೆ ನಮಗೆ ಏನು, ನನಗೇನು ನನ್ನ ಮಗಳು ಹೊಚ್ಕಟ್ಟ ಸೇರ್ಕೊಳ್ತಾಳೆ ಅಂತ ಆಸೆ ಅದೇ, ಅದರಲ್ಲಂತೂ ಎರಡು ಮಾತಿಲ್ಲ. ಹೆಂಗೂ ನಿಕ್ಕಿತನ್ಗೂ ಅವನಿಗೂ ಹೇಳ್ದು ಮಾಷ್ಟು ಜೋಡಿ ಒಳ್ಳೆ ಜೋಡಿನ ಚೆನ್ನಾಯ್ತದೆ. ಇವಳು ನನ್ನ ಮಗಳು ಬುದ್ಧಿವಂತೆಯಾಗಿ ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊ ಹೋಯ್ತಾಳೆ. ಅದಕ್ಕೆ ನಾನು ಆಸೆ ಮಾಡ್ತೇವನಿ. ಅಂದರೆ ಅವಳಲ್ಲೇ ಇಲ್ವಲ್ಲ ಈಗ ಸೌಭಾಗ್ಯ ಹೆಣ್ಣು ಕೊಡಿ ಅಂತ ಕೇಳಿರ್ತಾನೆ, ನಾವು ಕೊಡೋಕ್ಕದ್ದು ನಮ್ಮನೆ ಹೆಣ್ಣದೇ ಮದುವೆ ಮಾಡ್ಕೊಳ್ರಪ್ಪ ಅಂದ್ಕೊಂಡು ನಾವು ಮೇಲ್ ಬಿದ್ದು ಹೋಗೋದದ ಹೇಳಿ ನೀವೇ. ಅದಕ್ಕೆ ನಾನು ಏನಾದ್ರು ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಸುಮ್ಮನೆ ಇವನಿ. ಒಟ್ಟಿಗೆ ನನಗೂ ಆಸೆ ಆಗಿ ಇವನಿ ಕಣತ್ತೆ, ಅದನ್ನಂತೂ ಇರೋ ವಿಷಯ ಹೇಳ್ಬೇಕು ನಾನು. ನನಗೂ ಇಷ್ಟ ಆಗದೆ ಮಾಡಬೇಕು ಅಂದ್ಬಿಟ್ಟು ಆಕಾಶನ್ಗೆ ಮಾಡಬೇಕು. ಹೆಂಗೋ ನನ್ನ ನಾದಿನಿ ಅಚ್ಚುಕಟ್ಟಾಗಿ ನಾದಿನಿ ನೋಡ್ಕೊತಾಳೆ ಸೌಭಾಗ್ಯ ಅಂದ್ಕೊಂಡು ನಾನು ಆಸೆಗಿವ್ನಿ. ಏನಾರು ಆಸ್ತಿ ಬದುಕು ನಾನು ಆಸೆ ಮಾಡ್ತಾಯಿಲ್ಲ, ಒಟ್ಟಿಗೆ ಹೆಂಗೋ ಚೆನ್ನಾಗಿ ನೋಡ್ಕೊತಾಳೆ ನಾದಿನಿ ಅಂತಲೇ ಆಸೆ ಮಾಡ್ತಿರೋದು. ಆದರೆ ಅವಳಿಗೆ ನಮ್ಮ ಮೇಲೆ ಮನಸ್ಸಿಲ್ಲ. ಏನು ಮಾಡಿರಿ, ಅವಳಿಗೆ ಪೆದ್ದಿ ಮಾಡ್ಕೋಬೇಕು ಅಂತ ಆಸೆ ಆಗದೆ. ಏನು ಮಾಡಬೇಕು ಅಂತ ಕಡಿದೊಳ ಕಣೆ. ಅಲ್ಲ ಕಣತೆ ಏನು ಪೆದ್ದಿ ಕುಟ ಹೆಂಗೆ ಜೀವನ ಮಾಡೋಣ ನಾನು ಹೇಳಿ ನೀವೇ. ತಲೆ ಮೇಲೆ ಕೆತ್ತು ಕೂತ್ಕೊಳಕ್ಕೆ ಹೋಯ್ತದೆ, ಜಗಳ ಮೇಲೆ ಕೂತ್ಕೊಳ್ತದೆ, ಹಂಗೆ ಕೋತಿ ಹೆಂಗಾರ್ತದೆ. ಅದನ್ನ ಕರ್ಕೊಬಂದು ಸೊಸೆ ಅನ್ಕೊಂಡು ಇವಳದು ಹೆಂಗೆ ನಾಲ್ಕು ಚೆನ್ನಕ್ಕೆ ಮಕ್ಕ ಇತ್ಕೊಂಡು ತೋರಿಸೋಳು, ಹೆಂಗೆ ತೋರಿಸೋಳು. ಅವ ಅಮ್ಮ ಏನೋ ಹೇಳ್ತಾಳೆ ಮಗಳಿಗೂ ಸಿಗ್ರಾಲಿ ಹೆಂಗೋ ಬೆಣ್ಣೆ ಯಾರು ಮಾಡ್ಕೊಂಡರು ಮಾಡ್ಕೊಳ್ಳಿ ಮದುವೆ ಅಂದ್ಬಿಟ್ಟು ಅವ ಅಮ್ಮ ಹೇಳ್ತಾಳೆ. ಅವಳು ಅನ್ಕೂಲ ತಕ್ಕನಾಗಿ ಇವಳು ಬುದ್ಧಿ ಏನು ಲದ್ದಿ ತಿನ್ನಕ್ಕೆ ಹೋಗಿದ್ದತೆ, ಇವಳು ಬುದ್ಧಿ ಇರ್ಬೇಕು ತಾನೆ. ನನ್ನ ಮಗ ಚೆನ್ನಾಗಿ ಸೇರಿಸ್ಬೇಕು, ನನ್ನ ಮಗನ ಒಂದು ಅನುಕೂಲ ಜಾಗ ಸೇರಿಸ್ಬೇಕು ಅನ್ನೋದು ಇವಳು ಹುಟ್ಟಬೇಕು ಕಣತೆ. ಯಾರು ಹೇಳಿ ಕೇಳಿ ಬರೋಂಥದ್ದಲ್ಲ, ಇವಳು ಆತಂದ್ರೆ ಹುಟ್ಟಬೇಕು, ಅದು ಒಳ್ಳೆಯದು ಕೆಟ್ಟದ್ದು. ಅಯ್ಯೋ ನಾನು ಹೇಳಿ ಈಶ ಕಂಡು ನಾನು ಒತ್ತಾರೇನೋ ಅದನ್ನೇ ಮುಗ್ದೆ ಅದರೊಳಗೆ. ನನಗಂತೂ ಬಿಲ್ಕುಲ್ ಇಷ್ಟ ಇಲ್ಲ. ಬೇಡ ಕಣವ ಅಂದರೆ ಅತ್ತೆ ಹೆಂಗೆ ಅಂದ್ಬಿಟ್ಟದೆ, ಅತ್ತೆ ನಾನು ಸಾಯೋದಕ್ಕೆ ಮದುವೆ ಮಾಡಿಬಿಡವ ಕಣ್ಣಲ್ಲಿ ನೋಡ್ಕೊತೀನಿ ಅಂತದೆ. ಹಂಗೆ ಹಿಂಗೆ ಅಂದ್ಕೊಂಡು ನಾಟಕ ಆಡ್ತಾಳೆ ಅವಳು ಸೇರ್ಕೊಂಡು. ಅವಳು ಹೆಂಗಾರು ಮಾಡಿ ಪೆದ್ದಿಯ ಯಾರು ಕಟ್ಕೊಂಡವ್ರು ಹೆಂಗಾರು ಕಟ್ಬಿಡೋದು ತಲೆಗೆ, ಇವನ್ ತಲೆ ಕಟ್ಬಿಡೋದು ಅಂದ್ಬಿಟ್ಟು ಅವಳು ಪ್ಲ್ಯಾನ್ ಮಾಡವಳೆ. ಅದು ಈ ದಡ್ಮುಡೋದಕ್ಕೆ ಅರ್ಥ ಆಯ್ತಿಲ್ಲ. ನನಗೂ ಹೇಳಿ ಹೇಳಿ ಸಾಕಾಯ್ತು. ನಾನು ಏನವ ಮಾಡನೆ ಅದಕ್ಕೆಯ ನಾನು ಈ ವಿಷಯ ನಿನ್ನ ಬಯಲಿಗೆ ನಿನ್ನ ಕೂಟ ಈಗ ಕೇಳದ ನಿನಗೆ ನಿಕ್ಕಿದನ್ನು ಮದುವೆ ಮಾಡೋಕ್ಕೆ ಆಕಾಶಂಗೆ ಇಷ್ಟ ಇದ್ದದೋ ಇಲ್ವೋ ಅಂದ್ಕೊಂಡು
ಹಂಗೆ ಬಂದೆ ಕಣವ. ಅಲ್ಲ ನಿಮ್ಮ ಅತ್ತೆ ಅಲ್ಲವ ಹೇಳ್ತಾ ಕುಂತವಳಲ್ಲ, ನೀನು ಅಚ್ಚುಕಟ್ಟಾಗಿ ನೀನು ನೋಡ್ಕೊಬೇಡ್ದ. ಭಾಗ್ಯಮ್ಮ ಎಲ್ಲನೂ ಇಕ್ಕಕ್ಕಿಲ್ಲ ಬುಡಕ್ಕಿಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಎಲ್ಲನೂ ಹೇಳ್ತಿದ್ಲು ಕಣವ. ಅಲ್ಲಿ ಬುಂಡಮ್ಮನ ಕುಟುವೆ ಸೋಬಾಗಿನ ಕುಟ್ಲುವೆ ನನಗೆ ಉಣ್ಣಕ್ಕೆ ಇಕ್ಕಕ್ಕಿಲ್ಲ ತಿನ್ನಕ್ಕೆ ಇಕ್ಕಕ್ಕಿಲ್ಲ, ನಾನು ಹಿಂಗೆ ವನವಾಸ ತೋರಿಸ್ತಾಳೆ ಹಂಗೆ ಹಿಂಗೆ ತಂಗ್ಲಿಟ್ಟು ಬರೀ ತಂಗು ಉಪೇಸರು ಖಾರ ಮಜ್ಜಿಗೆ ಹಿಂಗೆ ಯಾವ್ದನ್ನಾರೆ ನೆನ್ನೆ ಮನೆದು ಮಿಕ್ಕಿದ್ನ ಕೊಡ್ತಾಳೆ, ಅವ್ರು ಬಿಸಿ ಬಿಸಿ ಮಾಡ್ಕೊಂಡು ಉಣ್ತಾರೆ ಹಂಗೆ ಹಿಂಗೆ ಅಂತ ಅಂತಿದ್ಲಲ್ಲ. ನೀನು ಮಾಡಿ ಕಕ್ಕಾಯ್ತಿಲ್ವ ಅಚ್ಚುಕಟ್ಟಾಗಿ? ಯಾಕೆ ಹಂಗಾಡಿಯೇ ನೀನು? ಮಾಡೋದು ಮಾಡಿ ಚೇಂಜ್ಕೊಳ್ಳೋ ಬುದ್ಧಿ ಯಾಕೆ? ಕೊಟ್ಬಿಡವ ಅಮ್ಮನಿಗೊಂಚೂರು ಅಚ್ಚುಕಟ್ಟಾಗಿ ಊಟವ. ಯಾಕವ ಕೊಡೋಕ್ಕಾಕಿರೋ ಊಟವ? ಈಗ ಏನಂದ್ರೆ ಜನಗಳು ನೋಡವ ಅಮ್ಮ ಸಂಪಾದನೆ ಮಾಡಿರೋದ್ರಲ್ಲಿ ಅವ ಅಮ್ಮನಿಗೆ ಇಟ್ಟಿಕಕ್ಕೆ ಇವ್ರು ಹಿಂಗೆ ಆಡ್ತಾರಲ್ಲ ಅಂತ ಜನ ಏನಂತಾರೆ ಹೇಳು? ಹಂಗೆ ಅನ್ಸ್ಕೋಬೇಕಾ ನೀನು? ಹೇಳು. ಅಚ್ಚುಕಟ್ಟಾಗಿ ಆದಕ್ಷಣ ಬನ್ನಿ ಊಟ ಮಾಡಿ ಅಂದ್ಬಿಟ್ಟು ಕೊಟ್ಬಿಡು. ಇವತ್ತು ಮಾಡಿ ನಾಳೆ ಕಿಕ್ಕ ಬದ್ಲಿಗೆ ಇವತ್ತು ಮಾಡಿ ಇವತ್ತೇ ಇಕ್ಕು. ಏನಂತೆ ಮಾಡೋ ತಪ್ಪೋದದ ಇಕ್ಕ ತಪ್ಪೋದದ? ಅದಕ್ಕೆ ಮಾಡೋದು ಮಾಡಿ ಮಾರ್ಲೆ ಮೇಲೆ ಚೇಂಜ್ಕೊಂಡ್ರು ಅಂತ ಅದಕ್ಕವ ನೀನು ಬುದ್ಧಿ ಲೆಕ್ಕದ್ ಬಿಡು. ಅಲಕರತ್ತೆ ಗಾಳಿಗೆ ಬಾಯಿ ಬಿಟ್ಕೊಂಡು ಕೂತಿದ್ದಾಳೆ, ಏನು ತಿಂದಾನೆ ಉಂದಾನೆ. ಯಾರು ನೋಡು ಇದೇ ಮಾತು, ಯಾರು ನೋಡು ಯಾವ ಹೊಲ್ತಕ್ಕೋಲಿ. ನಾನು ಹೊಲ್ತಕ್ಕೆ ಹೋದಕ್ಷಣ ಇಲ್ಲಿ ಮೈತಾ ಕೂತ್ಕೊಂಡು ಅವ್ರಿವ್ರಿಗೆ ಹೇಳ್ಬಿಡೋದು, ಅವರು ನನ್ನ ಬಂದು ಯಾಕೆ ನಿಮ್ಮ ಅತ್ತೆಗೆ ಊಟಕ್ಕೆ ಇಕ್ಕಿವಂತಲ್ಲ ಅನ್ನೋದು. ಗಾಳಿಗೆ ಬಾಯಿ ಬಿಟ್ಕೊಂಡು ಕೂತಿದ್ದಾಳತ್ತೆ, ಗಾಳಿಗೆ ಬಾಯಿ ಬಿಟ್ಕೊಂಡು ಕೂತಿದ್ದಾಳೆ ಇವಳು. ಒಳ್ಳೆ ಸರಿ ಆಯ್ತು ಕಂದ್ಬಿಡಿ. ಇವತ್ತೊಂದು ಕಾಲದಲ್ಲಿ ಹೆಂಗಿರ್ಬೇಕು ಅಂತಲೇ ಅರ್ಥ ಆಯ್ತಲ್ಲ. ನಾನು ಏನು ಮಾಡಿರೋದನ್ನ ಇಕ್ತೀನಿ, ಇರೋದು ಇಕ್ತೀನಿ. ನಾನು ಇಲ್ದವ್ದು ಏನು ಮಾಡೋಣ ನಾನು? ಅವಳಿಗೆ ಬೇರೆ ಇಕ್ಬಿಟ್ಟು ನಾನು ಬೇರೆ ಉಂಟದಾನ. ಅವಳು ಏನಾದ್ರು ಮಾತಾಡ್ಕೊಳ್ಳಿಯತ್ತೆ ನಾನು ಅಂತವೇ. ನಾನು ಅವಳಿಗೊಂಥರ ನಂಗೊಂಥರ ಮಾಡ್ತಾಯಿಲ್ಲ. ನಾನೇನು ಉಣ್ತೀನಿ ಅದನ್ನೇ ಅವಳಿಗೂ ಇಕ್ತಿರೋದು. ಯಾಕೆ ಅವಳು ಎನಿ ಟೈಮು ತಂಗ್ಳನ್ನ ಇಕ್ತಿದ್ದಾನಂತ ಬಿಸಿದು ಉಂಡೆ ಇಲ್ವಂತ. ಎಷ್ಟು ತಿಂದರು ಅಷ್ಟೇ ತಿಂದೊಟ್ಟೆ ಮುಂದೆ ಮಡಿಕೊಂಡು ತಿಂದಿಲ್ಲ ಅಂತ ಹೇಳ್ತಾಳೆ ಅವಳು. ಮಾತ ನೀವು ನಂಬ್ಕೊಬಿಡಿ, ಸುಮ್ಮ ಕೂತ್ಕೊಳ್ಳಿ. ಏನಪ್ಪ ಹಂಗಂತಿದ್ಲು ಅದಕ್ಕೆ ನಾನು ಹಂಗಂದೆ ಕಣವ. ಮಾಡೋದು ಮಾಡ್ತೀಯ. ಈಗ ನಾನು ಇರು ಅಂದ್ರಿ ನಾನು ಇದ್ದಾನ ಬೆಳಕನ್ನು ನಾವು ಯಾರಿಗೂ ಬಾರವಾಗಿರೋದು ಬೇಡ ಅನ್ಕೊಂಡು ಹೋಗೀನಿ. ಅವ ಅಮ್ಮನಿಗೆ ಅಚ್ಚುಕಟ್ಟಾಗಿ ಮಾಡಿಕ್ಕು. ಅದಕ್ಕೆ ಇದ್ದ ಜನಗಳ ಕೈ ದೂರ್ಸ್ಕೊಂಡಿಗೆ ನೀನು ಒಂಚೂರು ಇಕ್ಬಿಟ್ರೆ ಏನಾದ ಜೊತೆಗೆ ಇಕ್ಕೊಡು ಅಚ್ಚುಕಟ್ಟಾಗಿ ಉಂಡ್ಲಂತೆ. ಸುಮ್ಮನೆ ನೀನು ದೂರಿಸ್ಕೊಬೇಡ ನೀನು ಹಂಗೆ ಹಿಂಗೆ ಅಂತವ. ಅದಕ್ಕೆ ಹೇಳ್ಬೇಕು ಅನ್ನಿಸ್ತು ಹೇಳ್ದೆ ಕಣವ. ಇದ್ರ ಮೇಲೆ ನಿನ್ನ ಇಷ್ಟ. ಏನು ತಿಂದಾನೆ ಉಂದಾನೇನು ಗಾಳಿಗೆ ಬಾಯಿ ಬಿಟ್ಕೊಂಡು ಕೂತಿಲ್ಲ ಸುಮ್ಕಿರಿ. ಉಣ್ಣೋದು ಉಣ್ತಾವಳು ತಿಂತಾಳೆ ಹಂಗೆ ನಾಟಕ ಕತೆ ಅವಳದು. ಜನಗಳೆಲ್ಲವ ಅಯ್ಯೋ ಅಯ್ಯೋ ಅಂತ ನನಗೆ ಉಗಿಬೇಕಾದ್ರೆ ಕ್ಯಾಕೆ ಕುಡ್ಸ್ಮಕ್ಕೆ ಅವಳಿಗೆ ಅದೊಂಥರ ಸಮಾಧಾನ. ನನಗೆ ಬೊಯ್ಯೋದು ಆಡೋದು ಅವಳಿಗೊಂಥರ ನೆಮ್ಮದಿ ಸಿಗ್ತದೆ. ಅದಕ್ಕೆ ಹಂಗೆ ಆಡ್ತಾಳೆ ಅವಳು. ಹೇಗಿತ್ತು ಬೆಂಕಿ ಕಂದರು. ಅಯ್ಯೋ ಕಾಣೆ ಕಣವ ಕಾಣೆ ಅದೇನು ಕತೆ ನನಗಂತವೇ ನಿಜವಾಗ್ಲೂ ಏನು ಕಾಣೆ ಕಣ್ಮಗ. ಏನನ್ನೋದು ಏನು ಇವಳೆ ಸರಿ ನನಗೆ ಯಾವ್ದು ಹೆಂಗಾರಲ್ಲಿ ಈ ಮದುವೆ ವಿಷಯನೇ ನನಗೆ ತಲೆ ಕೆಟ್ಟೋಗಿರೋದು ಕಣ್ಮಗ. ಆಕಾಶನ್ಗೆ ಇನ್ನೊಂದು ವರ್ಷ ಆಯ್ತಂತೆ ಓದಿದ್ರೆ ಇನ್ನೊಂದು 6 ತಿಂಗಳು ವರ್ಷ ಇರೋದಂತೆ ಅಷ್ಟೇ ಓದಿ ಮುಗಿದದಂತೆ. ಚೆನ್ನಾಗಿ ಓದ್ತಾನಲ್ಲ ಕೆಲಸನೂ ಸಿಗ್ತದ ಅವ್ನು ಗ್ಯಾರಂಟಿಗೆ. ಅವಳು ಕೆಲಸನೂ ಮಾಡೋದು ಬೇಡ ಅಂತಲೇ ಹೇಳ್ತಿರೋದು ಬುಂಡಮ್ಮ. ಎಲ್ಲೂ ಹೋಗೋದು ಬೇಡ ಇಲ್ಲೇ ಇಟ್ಕೊಂಡು ಹೋಗ್ಲಿ ಅಂತ. ಅಲ್ಲಕನತೆ ಇನ್ನು ದುಡ್ಡಿಲ್ವ ಅಚ್ಚುಕಟ್ಟೆ ಕೆಲಸನೇ ಕೊಡಿಸ್ಬೋದು. ಗೌರ್ಮೆಂಟ್ ಕೆಲಸನೇ ಕಣತೆ. ದುಡ್ಡು ಕಾಸು ಕೊಟ್ಬಿಟ್ಟು ಬೇಡ ಇರೋನೊಬ್ಬ ನಮ್ಮ ಮುನ್ಗಡ್ಲೆ ಓಡಾಡ್ಕೊಂಡು ಇರ್ಲಿ ಅಂತ. ಇವ್ರು ದುಡ್ಡನ್ನೇ ಬಿಟ್ಕೊಂಡು ಕೂತ್ಕೊಳ್ಳಿ ಅಂತ ಕೆಲಸ ಕೊಡ್ಸ್ರು ಒಳ್ಳೇದು ಕಣತೆ. ನೀವೇನಾರು ಅನ್ಕೊಳ್ಳಿ. ಅದೇನು ಮಾಡೋರು ಏನೋವ ನನಗಂತೂ ಗೊತ್ತಿಲ್ಲ. ಅದಕ್ಕೆ ನಿನ್ನ ಒಂದು ಮಾತ ಕೇಳ್ಕೊಂಡು ಹೋಗೋದ. ನೀಕಿದ್ದನ್ನು ಮದುವೆ ಮಾಡೋಕ್ಕೆ ಇಷ್ಟವ ಹೆಂಗೆ ಅಂದ್ಬಿಟ್ಟು ಕೇಳಮ್ಮ ಅಂತ ಬಂದೆ. ಒಟ್ಟು ನಿಮ್ಗೆ ಇಷ್ಟ ತಾನೇ? ನನಗೆ ಇಷ್ಟ ಕಣತೆ. ನನಗಂತೂ ಇಷ್ಟ ಮಾಡೋಕ್ಕೆ. ಸರಿ ಬಿಡು, ಮುಂದಕ್ಕೆ ನಾನು ನೋಡ್ಕೊತೀನಿ. ತಲೆಗೆಡ್ಸ್ಕೊಬೇಡ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.